ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಸುಮಾರು ಒಂದು ವಾರದಿಂದ ವೀಡಿಯೋನ ಮಾಡಿರಲಿಲ್ಲ. ತುಂಬ ಸೆಕೆ, ಇಲ್ಲ ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಆದ್ದರಿಂದ ದಯಮಾಡಿ ಕ್ಷಮಿಸಿ. ಇನ್ಮೇಲೆ ದಿನ ಬಿಟ್ಟು ದಿನನೋ 2 ದಿನಕ್ಕೊಂದ್ಸರಿನೋ ಮಾಡ್ತೀನಿ. ನನ್ನ ಕೈಲಿ ತುಂಬ ಸೆಕೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆದ್ದರಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಇವತ್ತು ಮಾವಿನಕಾಯಿ ತಂದಿದ್ದೀನಿ, ಮಾವಿನಕಾಯಿ ಚಿತ್ರಾನ್ನ. ಇದು ಬಹಳ ಸುಲಭವಾಗಿ ಮಾಡ್ತಕ್ಕಂಥ ಚಿತ್ರಾನ್ನ. ನಾನು 2 ವಿಧದಲ್ಲಿ ಮಾವಿನಕಾಯಿ ಚಿತ್ರಾನ್ನ ನಮ್ಮ ಮನೆಯಲ್ಲೇ ಮಾಡೋ ಅಂಥದ್ದನ್ನು ನಾನು ಅಪ್ಲೋಡ್ ಈಗಾಗಲೇ ಮಾಡಿದ್ದೀನಿ. ಇದು 3ನೇ ರೀತಿಯಲ್ಲಿ ಬಹಳ ಸುಲಭವಾಗಿ ಮಾಡೋ ಅಂಥದ್ದು. ಅದನ್ನು ಇವತ್ತು ಮಾಡ್ತಾಯಿದ್ದೀನಿ. ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ನೀವು ಮಾಡಿ. ಬನ್ನಿ ಈಗ ಮಾಡೋ ವಿಧಾನ ನೋಡೋಣ. ಈ ಮಾವಿನಕಾಯಿನ ಮೊದಲು ತೊಳ್ಕೊತೀನಿ. ಹುಳಿ ಇದೆಯಾ ಮೊದಲು ನಾವು ನೋಡ್ಕೋಬೇಕು. ಹುಳಿ ಕಡಿಮೆ ಇದ್ದರೆ ನಾವು ನಿಂಬೆ ಹುಳಿ ಹಿಂಡ್ಕೋಬೇಕಾಗತ್ತೆ. ಆದ್ದರಿಂದ ಇದು ಹುಳಿ ಹೇಗಿದೆ ಅಂತ ತೊಳ್ಕೊಂಡು ಒಂದು ಹೆಚ್ಚಿ ಸ್ವಲ್ಪ ತಿಂದು ನಂತರ ನಾನು ಇದನ್ನು ತುರ್ಕೊತೀನಿ. ಸ್ನೇಹಿತರೆ, ತುಂಬಾ ಹುಳಿ ಇದೆ, ನಾನು ನೋಡಿದೆ. ಅದರಿಂದ ಈ 4 ಚಿಕ್ಕ ಚಿಕ್ಕ ಮಾವಿನಕಾಯಿನ ಈ ರೀತಿಯಲ್ಲಿ ನಾನು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಕರಿಬೇವಿನ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ಒಗ್ಗರಣೆಗೆ ಹಾಕಿದ್ರು ನಿಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ. ನಿಮಗಿಲ್ಲ ಅಂದರೆ ಚಿಕ್ಕ ಮಕ್ಕಳು ತೆಗೆದಿರ್ತೀರ, ದೊಡ್ಡವರು ತೆಗೆದಿಡ್ತಾರೆ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ. ನಾನು ಮಾಡ್ಕೊಂಡಿರೋ ಅನ್ನಕ್ಕೆ ನಮ್ಮನೆ ಖಾರಕ್ಕೆ ಅನುಗುಣವಾಗಿ, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಹೋಳು ತೆಂಗಿನಕಾಯಿ. ಮಾವಿನಕಾಯಿನ ಈ ರೀತಿ ತುರ್ಕೊಂಡಿದ್ದೀನಿ. ತುಂಬ ಹುಳಿ ಇದೆ. ನೀವು ತುರ್ಕೋಬೇಕಾದ್ರೆ ಹುಷಾರು, ಜಾರ್ತಿರುತ್ತೆ, ಅದು ಕೈಗೆ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ನೋಡಿ ತುರ್ಕೊಳ್ಳಿ. ಅರಿಶಿಣದ ಪುಡಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ನಾವಿವತ್ತು, ನಾನು ಮೊದಲನೇ ಬಾರಿ ಮಾಡ್ತಾ ಇರ್ತಕ್ಕಂಥ ಮಾವಿನಕಾಯಿ ಚಿತ್ರಾನ್ನ ಇದು. ನಾನು ಈ ರೀತಿ ಮಾಡೋದಿಲ್ಲ. ನನಗೆ ವಾಕಿಂಗಲ್ಲಿ ಈ ರೀತಿ ಮಾಡಿ ಅಂತ ನಮ್ಮ ಫ್ರೆಂಡ್ ಹೇಳಿದ್ರು. ಸೊ ಆದ್ದರಿಂದ ನಾನು ಈ ರೀತಿ ಇವತ್ತು ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತಲೂ ಸಹ ಅವ್ರು ಹೇಳಿದ್ರು. ಸೊ ಈಗ ಮಾಡೋಣ. ಇನ್ನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಬಾಣಲೆ ಇಟ್ಕೊತೀನಿ ಸ್ಟವ್ ಮೇಲೆ. ಸ್ನೇಹಿತರೆ, ನಾನು ಬಾಣಲೆ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಗಾಣದಿಂದ ತೆಗೆದಿದ್ದು. ನಿಮ್ಮ ಹತ್ರ ಯಾವುದು ಎಣ್ಣೆ ಅವೈಲೇಬಿಲಿಟಿ ಇದೆ ಅದನ್ನು ಹಾಕ್ಕೊಳ್ಳಿ. ಬಟ್ ಕಡಲೆಕಾಯಿ ಎಣ್ಣೆ ಈ ಚಿತ್ರಾನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಬಿಸಿ ಆಗಲಿ. ಸ್ನೇಹಿತರೆ, ಎಣ್ಣೆ ಕಾದು ಬಂದಿದೆ. ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ನೋಡಿ, ಚಿಟಪಟ ಅಂತ ಸಿಡಿತಾ ಇದೆ. ಈಗ ಸ್ಟವ್ನ ಕಡಿಮೆ ಮಾಡ್ಕೊತೀನಿ. ಕಡಿಮೆ ಮಾಡಿಕೊಂಡು ಕಡಲೆಕಾಯಿ ಬೀಜ ಬಾಡಿಸ್ಕೊತೀನಿ. ಸ್ನೇಹಿತರೆ, ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀನಿ. ಇದ್ರ ಜೊತೆನೇ ಆ ಕಡಲೆಕಾಯಿ ಬೀಜನೂ ಚೆನ್ನಾಗಿ ಬಾಡುತ್ತೆ. ಸ್ನೇಹಿತರೆ ನೋಡಿ, ಎಲ್ಲ ಬಾಡಿ ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ, ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೆಣಸಿಕಾಯಿನ, ಕರಿಬೇವನ್ನ ಹಾಕ್ಕೊತೀನಿ ಇಲ್ಲಿಗೆ. ಸ್ನೇಹಿತರೆ, ಎಲ್ಲ ಆಗಿದೆ. ಇನ್ನು ಉಪ್ಪು, ಮಾವಿನಕಾಯಿ, ಇಂಗು ಇಷ್ಟು ಹಾಕಬೇಕು. ಈಗ ಸ್ಟವ್ನ ಆಫ್ ಮಾಡಿ ನಾನು ತುರಿದಿಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಇದರಲ್ಲಿ ಸ್ವಲ್ಪ ಹಾಕ್ತೀನಿ ಇಲ್ಲಿಗೆ. ಸ್ನೇಹಿತರೆ ನೋಡಿ, ಮಾವಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕರಿಬೇವು ಎಲ್ಲವನ್ನು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಿ ಈ ಕಾದಿರ್ತಕ್ಕಂಥ ಎಣ್ಣೆಯಲ್ಲೇ ಈ ಬಾಡಿಸ್ಕೊಂಬಿಡೋಣ. ಯಾಕೆಂದರೆ ಸ್ಟವ್ ಆನ್ ಮಾಡಿ ಬಾಡಿಸ್ಕೊಂಡ್ರೆ ಅದರ ಫ್ಲೇವರು, ರುಚಿ ಎಲ್ಲ ಕಡಿಮೆ ಆಗಿಬಿಡುತ್ತೆ ಮಾವಿನಕಾಯಿದು. ಈಗ ಇಂಗಿನ ಹುಡಿ ಉದುರಿಸ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾನು ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನ ಸಹ ತಣ್ಣಗಾಗಿದೆ. ಅದಕ್ಕೆ ಈ ಗೊಜ್ಜನ್ನು ಹಾಕಿ ಕಲಸುವ ಬನ್ನಿ. ಸ್ನೇಹಿತರೆ, ನಾನು 2 ಪಾವ್ ಅಕ್ಕಿ ಸೋನಾ ಮಸೂರಿ ರೈಸ್ ಅನ್ನ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ಬೇಯಿಸಿ ಮಾಡ್ಕೊತೀನಿ, ಹಗಳಗಳಾಗಿ ಮಾಡ್ಕೊಳ್ಳಲ್ಲ. ಈಗ ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈ ತೆಂಗಿನ ತುರಿ ಹಾಕ್ಕೊತೀನಿ. ಮತ್ತು ಇನ್ನೊಂದು ಸ್ವಲ್ಪ ಮಾವಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊತೀನಿ. 2 ಸ್ಪೂನು ಸಕ್ಕರೆ ಹಾಕ್ಕೊತೀನಿ. ಹಾಕ್ಕೊಂಡು ನಾನು ಮಾಡಿರ್ತಕ್ಕಂಥ ಗೊಜ್ಜನ್ನ ಇದಕ್ಕೆ ಹಾಕಿ ಸಂಪೂರ್ಣ ಮಿಕ್ಸ್ ಮಾಡಿ ನಿಮಗೆ ನಂತರ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಮಿಕ್ಸ್ ಮಾಡಿ ತೋರಿಸಿದ್ದೀನಿ. ಸಖತ್ತಾಗಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ಅನ್ನ ಒಂದು ರೆಡಿ ಇತ್ತು ಅಂತಂದರೆ 15ರಿಂದ 20 ನಿಮಿಷದೊಳಗಡೆ ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಆಗೋಗ್ಬಿಡುತ್ತೆ. ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ತೋರಿಸಿದ್ದೀನಿ. ಮುಂದೆ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ
ನೋಡಿ ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ. ಬಹಳ ಸುಲಭವಾಗಿ ಮಾಡ್ಕೋಬಹುದಾದಂಥ ಆರೋಗ್ಯಕರವಾದಂತಹ ಚಿತ್ರಾನ್ನ, ಅದು ಮಾವಿನಕಾಯಿ ಚಿತ್ರಾನ್ನ. ನಾನು ಈ ರೀತಿ ಮಾಡಿರೋದು ಇದೇ ಮೊದಲು. ನನ್ನ ವಾಕಿಂಗ್ ಸ್ನೇಹಿತರು ಹೇಳಿಕೊಟ್ರು ಈ ರೀತಿ ಮಾಡಿ ಚೆನ್ನಾಗಿರುತ್ತೆ ಅಂತ. ನಾನು 2 ವಿಧಾನದಲ್ಲಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಮಾಡೋ ಥರ. ಇದು 3ನೇ ವಿಧಾನ. ನೋಡೋಣ ಹೇಗಿದೆ. ಸೂಪರಾಗಿದೆ ರೀ. ಮಾವಿನಕಾಯಿ ಹುಳಿ ಇರಬೇಕು, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.